ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಹೇಮಶ್ರೀ ಮಲ್ನಾಡ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮನೆ ತೋಟದಲ್ಲಿ ಮರಕೆಸು ಕುಯ್ಯೋಕ್ಕಂತ ಹೋಗ್ತಾ ಇದ್ದೀವಿ. ಇನ್ನೇನು ನಾಡಿದ್ದು ಆಶ್ರಮ ಮುಗಿಯುತ್ತೆ, ಅದರೊಳಗಡೆ ಮರಕೆಸು ಮಾಡಲೇಬೇಕು. ಮರಗೆಸದು ಪತ್ರೊಡೆ ಮಾಡಬೇಕು. ಮಲ್ನಾಡ್ ಸ್ಪೆಷಲ್ ತಿಂಡಿ ಇದು. ಆಲ್ಮೋಸ್ಟ್ ಎಲ್ಲರೂ ಮಾಡಿ ತಿಂದಿರ್ತಾರೆ. ಮಲ್ನಾಡ್ ಸೈಡು, ಕರಾವಳಿ ಸೈಡು ಎಲ್ಲ ಮಾಡ್ತಾರೆ ಕಾಮನ್ ಆಗಿ. ಬೇರೆ ಸೈಡೆಲ್ಲ ಮಾಡ್ತಾರೆ ಇಲ್ವೋ ಏನೋ ಗೊತ್ತಿಲ್ಲ, ಮಾಡ್ಬೋದು. ಸರಿ ಬನ್ನಿ, ಮರಗೆಸು ಕುಯ್ದು ಹೆಂಗೆ ಪತ್ರೊಡೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಇವತ್ತು. ಮೇಲ್ಗಡೆ ಇದ್ದಾವೆ, ನಿನ್ನ ರೋಟಿ ಹಾಕಿ ಕುಯ್ಬೇಕು. ಇಲ್ಲೊಂದು ಸ್ವಲ್ಪ ಇದ್ದಾವೆ, ಎಲ್ಲ ದೊಡ್ಡ ದೊಡ್ಡದು. ಇದನ್ನು ಕುಯ್ತೀನಿ ಇವಾಗ. ಇದು ಸಿಕ್ಕಿದೆ ಎಲ್ಲ ದೊಡ್ಡದು. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಇದೆ, ಅದನ್ನ ಇನ್ನು ದೋಟಿ ಹಾಕಿನೇ ಎಳಿಬೇಕಾ ಅಂತ. ಅದು ಸಿಕ್ಕುದ್ಲ? ಒಂದು ಸ್ವಲ್ಪ ಮೇಲಿದೆ, ಅದು ನಮ್ಮ ಕೈಗೆ ಸಿಕ್ಕಲ್ಲ. ಕತ್ತಿ ಎಲ್ಲರೂ ಈ ಕಡೆ ಬಂದು ರಪ್ಪ ಅಂತ ಹಾರಿತ್ತು ಅಲ್ವಾ. ನೀನು ತಿನ್ನೋದಲ್ಲ ಇದು. ಬಾರೆ ಬಾರೆ ಬಾರೆ. ಮಳೆ ಜೋರಾಗಿ ಬರ್ತಿದೆ, ಅದಕ್ಕೆ ನಿಂತಿದ್ದೀವಿ ತೋಟದಲ್ಲಿ. ಚಳಿ ಎಲ್ಲ ಇಲ್ಲಿ ಹೇಗೆ ಮೇಡು. ಈ ಛತ್ರಿ ಉಲ್ಟನೇ ಆಗಿದೆ. ಅಮ್ಮ ಚಪ್ಪಲಿ ಮಾರುತ್ತೆ. ಈ ಜೂಡಿಯೋದು ಚಪ್ಪಲಿ ಎಲ್ಲ ಬೆಂಗಳೂರು ಸೈಡ್ ಹಾಕೋಕ್ಕೆ ಸರಿ. ಇಲ್ಲಿ ನಮ್ಮ ಹಳ್ಳಿ ಸೈಡ್ ಹಾಕೊಂಡ್ಬಂದ್ರೆ ಕಾಲು ಹಿಂಗೆ ವಾರೆ ಆಗೋಗ್ತದೆ. ನನಗೆ ಎಷ್ಟು ಸಲ ಇದು ವಾರೆ ಆಗೋದು, ಕಾಲು ನೋವು ಬಂದೋದು ನನಗೆ ಗೊತ್ತಿಲ್ಲ. ಪತ್ರೊಡೆ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇಷ್ಟ ಇರುತ್ತೆ. ನಮ್ಮ ಮಲ್ನಾಡ್ ಸೈಡವ್ರಿಗಂತೂ ತುಂಬ ಫೇವ್ರೇಟ್ ಇದು. ಎಲ್ಲರ ಮನೇಲಿ ಆಲ್ಮೋಸ್ಟ್ ಮಾಡ್ಕೊಂಡು ತಿಂದಾಯ್ತು. ನಮ್ಮ ಮನೇಲಿ ಇನ್ನೂ ಮಾಡಿಲ್ಲ. ನಾಡ್ದು ಆಗಸ್ಟ್ 12ಕ್ಕೆ ಅಮಾವಾಸ್ಯೆ ಕಡಮಾಸ ಬಂದಿದೆ, ಹಾಗಾಗಿ ಅದರೊಳಗಡೆ ಮಾಡಬೇಕು ಅಂತ ಇವತ್ತು ಮಾಡ್ತಿರೋದು ನಾವು. ಇದಿಷ್ಟು ನಮ್ಮ ತೋಟದಲ್ಲಿ ಸಿಕ್ಕಿದ್ದು. ಇನ್ನೊಂದು ಸ್ವಲ್ಪ ತರಬೇಕು, ಇದು ಸಾಕಾಗಲ್ಲ. ಈಗ ಒಂದು ಪಾತ್ರೆ ಹಾಕಿ ಇನ್ನೂ ಸ್ವಲ್ಪ ತರೋಕೆ ಮತ್ತೆ ಹೋಗಬೇಕು ತೋಟಕ್ಕೆ. ಮಳೆ ಬಂದರೆ ತೋಟ ಛತ್ರಿ ಇಟ್ಕೊಂಡೆಲ್ಲ ಇದು ಮಾಡೋಕ್ಕಾಗಲ್ಲ, ಕುಯ್ಯೋಕ್ಕೆಲ್ಲ ರಗ್ಲಾಗ್ತದೆ. ಅದಕ್ಕೆ ನಾನು ಈಗ ಕೋಟ್ ಹಾಕೊಂಡು ಹೋಗೋದು. ಈ ತೋಟಕ್ಕೆ ಬರೋದು ಎಂಥ ಪ್ರಾಬ್ಲಮ್ ಇಲ್ಲ, ಆದರೆ ಇಂಬ್ಳದ್ದೇ ಒಂದು ದೊಡ್ಡ ಪ್ರಾಬ್ಲಮ್ ನಮಗೆ. ನೀರು ಸ್ವಲ್ಪ ಕಮ್ಮಿ ಆಗಿದೆ ಇವತ್ತು. ಮಳೆ ಸ್ವಲ್ಪ ಕಮ್ಮಿ ಆಗಿರೋದಕ್ಕೆ ಏನೋ ಸ್ವಲ್ಪ ನೀರು ಕಮ್ಮಿ ಬರ್ತಾ ಇದೆ. ಫ್ರೆಂಡ್ಸ್, ಇದಕ್ಕೆ ದಾಟೋದಕ್ಕಾಗಲ್ಲ. ಇವಾಗ ನಾವು ಈಚೆ ದಾಟಿ ಬಂದಿದ್ದೀವಿ. ಏನು ಮಾಡೋದು ಅಂತ ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ದಾಟೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ಮನೆಗಾರ ಹೋಗ್ಲಿ ಬಿಡು, ಹೋಯ್ತು. ಮನೆ ಹೋಗು. ನೀ ಕಲಿಯೋದು ಯಾವಾಗ ದಾಟುದು? ಬಾ ದಾಟು, ಹಂಗೆ ಬಾ. ಹೆದರಿಕೆ ಆಗ್ತದೆ ಕಡೆ ಎತ್ಕೋ. ಸೊ ಇದು ಅಯ್ಯಯ್ಯಯ್ಯೋ ದಾಟ. ಇದು ಮೊನ್ನೆ ಒಂದ್ಸಲ ಎತ್ಕೊಂಡು ಬಂದಿದ್ದು ದಾಡ್ಸಿದ್ವಿ. ಅದು ಸ್ವಲ್ಪ ಕಲೀಲಿ ದಾಟೋದು ಅಂತ ಹೇಳ್ಬಿಟ್ಟು ನಾವು ಇವತ್ತು ಎತ್ಕೊಂಡ್ಲಿಲ್ಲ ಅಷ್ಟೇ. ಎಲ್ಲ ಏನೇನು ಅನ್ಕೊಂಡ್ಬಿಟ್ಟಿದೆ, ನಾಯಿಗೆ ಹಿಂಸೆ ಮಾಡ್ತಿದ್ದಾರೆ ಅಂತ. ನಮ್ಮ ಮನೇಲಿ ಯಾರು ಆ ಥರ ನಾಯಿಗಳಿಗೆ ಹಿಂಸೆ ಮಾಡಲ್ಲ. ಇಲ್ಲೊಂದು ಹಾಕೋದಾವೆ. ಇಲ್ಲೆಲ್ಲ ಚಿಕ್ಕದಿದ್ದಾವೆ. ನಾನಿವತ್ತು ಪತ್ರೊಡೆ ಹೆಂಗೆ ಮಾಡೋದು ಅಂತ ಪೂರ್ತಿ ವಿಡಿಯೋನ ಹಾಕ್ತೀನಿ ನೀಟಾಗಿ. ಹೋದ ವರ್ಷ ಒಂದು ರೀಲ್ಸ್ ಮಾಡಿ ಹಾಕಿದೆ ಅಷ್ಟೊಂದು ಪತ್ರೊಡೆ ಮಾಡೋದಂತ. ತುಂಬ ಜನ ಕೇಳಿದರು ಹೆಂಗೆ ಮಾಡೋದು ಅಂತ ಹೇಳಿ ಅಂತ. ಇವತ್ತು ಪೂರ್ತಿ ಹೇಗೆ ಇವಾಗ ಕುಯ್ಯೋದು ಹೆಂಗೆ ನೋಡಿದ್ರೆ, ಕುಯ್ಯೋದಂತದೆ ಈ ಕೆಸ್ಸು, ಇದು ಮರಕೆಸ್ಸು. ಇದನ್ನು ಕುಯ್ದು ತೊಳೆದು ಏನೇನು ಹಾಕಬೇಕು ಏನೇನು ಹಾಕಬಾರ್ದು ಎಲ್ಲದನ್ನು ಹೇಳಿ ಮಾಡೋದನ್ನು ನೀಟಾಗಿ ತೋರಿಸ್ತೀನಿ. ಏನಾ ನೀರಿಗೆ ಎಲ್ಲ. ಫ್ರೆಂಡ್ಸ್, ಇಲ್ಲೊಂದು ಮರದಲ್ಲಿ ಒಂದು ಸ್ವಲ್ಪ ಕೆಸು ಇದ್ದಾವೆ, ಅದು ಸಿಕ್ಕಲ್ಲ ಕೈಗೆ. ಅದಕ್ಕೆ ಅಮ್ಮ ದೋಟೆ ಕಟ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ನಾನಿಲ್ಲಿ ತೋಟದಲ್ಲಿ ಕುತ್ಕೊಂಡಿದ್ದೀನಿ. ಅಮ್ಮ ಬಂದಮೇಲೆ ಇಲ್ಲೊಂದು ಸ್ವಲ್ಪ ಇದೆ, ಅದನ್ನು ಕುಯ್ಕೊಂಡು ಹೋಗೋದು. ಮಳೆ ಬರೋಕ್ಕಿಂತ ಮುಂಚೆ ಹೋಗೋದು ಒಳ್ಳೆಯದು. ಇಲ್ಲೆಲ್ಲ ತುಂಬ ಇದೆ ಸಣ್ಣವು, ನಾನೆಲ್ಲ ಕುಯ್ತೀನಿ.
ಸಣ್ಣದು ಸಾರು ಮಾಡೋಕ್ಕಾಗ್ತದೆ ಅಂತ ಎಲ್ಲದನ್ನು ಕುಯ್ದೀನಿ ನಾನು. ಹೋಗಲಿ, ಅಮ್ಮ ಹೋಗಿದ್ದಲ್ಲ. ನಾವು ಹಾಗೆ ಬಂದ್ವಿ, ಒಂದು ಕವರ್ ತರಲ್ಲ, ಅದ್ರದ್ದು ಅಂದಾಜೇ ಆಗಲ್ಲ. ಇದು ಚಿಕ್ಕ ಚಿಕ್ಕವೆಲ್ಲ ಕುಯ್ತೀವಿ, ಇದು ತಗೊಂಡೋಗಿ ಭಾರಿ ರಗಳೆ ಆಗ್ತದೆ ನಮಗೆ. ನಾವು ಒಂದು ಚೀಲ ತರಲ್ಲ, ಅದಕ್ಕೆ ಎಲ್ಲ ನೋಡಿಲ್ಲ, ಎಲ್ಲ ಛತ್ರಿ ಒಳಗೆ ನಿಂತ್ಕೊಂಡು ಹೋಗಿದೆ. ನಾವಿರೋದು 4 ಜನ, ಇಷ್ಟರದ್ದು ಮಾಡಿದ್ರೆ ಜಾಸ್ತಿ ಆಗ್ತದೆ. ಸ್ವಲ್ಪ ಪಲ್ಯ ಮಾಡೋದು, ಆಮೇಲೆ ಸ್ವಲ್ಪ ಪತ್ರೊಡೆ ಮಾಡೋದು. ಬಾ, ನೀನೇನು ನೀರಿಗೆ ಬಿಡಲ್ಲ, ಬಾ ಬಾ. ಇಷ್ಟ ಆಗಿದೆ. ಬಿಸಿನೀರಲ್ಲೂ ಚೆಂದ ಮಾಡ್ಕೊಳ್ಳೇಬೇಕು. ಏನಾದರೂ ಹುಳ ಏನಾದ್ರು ಇದ್ದರೆ ಹೋಗುತ್ತೆ. ಹುಳ ಏನಿಲ್ಲ, ಎಲ್ಲ ಆಲ್ರೆಡಿ ನೋಡಿ ಕ್ಲೀನ್ ಮಾಡಿರೋದು. ಆದರೂ ಇನ್ನೊಂದ್ಸಲ ಬಿಸಿನೀರಲ್ಲಿ ಚೆಂದ ತೊಳ್ಕೊಬೇಕು. ಸೊಪ್ಪನ್ನ ತೊಳೆದಿರೋ ಮರಕೆಸನ್ನ ನೀಟಾಗಿ ಸಣ್ಣ ಕಟ್ ಮಾಡ್ಕೊಬೇಕು. ಇದು ಹಿಟ್ಟು ಏನಂದರೆ ಅಕ್ಕಿ ಮತ್ತು ಉದ್ದಿನ ಬೇಳೆನ ನೆನೆಸಿಟ್ಟು ಕಡ್ದು ಮಾಡಿಟ್ಟಿರೋ ಹಿಟ್ಟು. ಇದಕ್ಕೆ ಮರಗೆಸನ್ನ ಸಣ್ಣ ಕಟ್ ಮಾಡಿ ಇದಕ್ಕೆ ಹಾಕ್ತೀವಿ. ಈ ಹಿಟ್ಟಿಗೆ ಮರಗೆಸನ್ನ ಸಣ್ಣ ಕಟ್ ಮಾಡಿ ಇದು ಹಿಟ್ಟಿಗೆ ಹಾಕ್ತಾ ಇದ್ದೀವಿ. ಇದು ಒಣಮೆಣಸು, ಕೊತ್ತಂಬರಿ, ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಖಾರ ರೆಡಿ ಮಾಡ್ಕೊಂಡಿರೋದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ, ನಾವು ಇಲ್ಲಿ ಈ ಥರ ಮಾಡ್ತಾಯಿದ್ವಿ. ಈಗ ಚೆಂದ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ತೆಗೆದಿಟ್ಟಿದ್ದೀವಿ. ಇದು ಒಗ್ಗರಣೆ ಹಾಕ್ಬೇಕಾದ್ರೆ ಮತ್ತೆ ಇದನ್ನು ಆ್ಯಡ್ ಮಾಡೋದು. ಈಗ ಇದಿಷ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದು ಬೇಯಿಸ್ತೀವಿ. ಇದು ಮರಗೆಸುನೇ ನಾವು ಇಟ್ಟಿರೋದು. ಕೆಲವರು ಬಾಳೆ ಎಲ್ಲ ಇಟ್ಟು ಬೇಯಿಸ್ತಾರೆ. ಇನ್ನೂ ಏನಾದ್ರು ಬೇರೆ ಏನಾದ್ರು ಹಾಕಿ ಬೇಯಿಸ್ತಾರೆ ನಮ್ಮ ತಟ್ಟೆಗೆ ಹಾಕಿ ಇಡ್ಲಿ. ಹೋದ ವರ್ಷ ನಾವು ತಟ್ಟೆ ಇಡ್ಲಿ ಮಾಡ್ತಾರಲ್ಲ, ಥರನೂ ಬೇಯಿಸ್ತಾರೆ. ನೋಡಿ, ತಟ್ಟೆಗೂ ಹಾಕ್ಬೋದು, ಬಾಳೆ ಎಲೆಗೂ ಹಾಕ್ಬೋದು. ಇದು ನಾವು ಮರಗೆಸು ದೊಡ್ಡದಿತ್ತು ಅಂತ ಇದರಲ್ಲೇ ಇಡ್ತೀವಿ. ಫ್ರೆಂಡ್ಸ್, ಇದು ಬೆಂದಿದೆ ನೀಟಾಗಿ. ಇದರಿಂದ ಸಣ್ಣ ಸಣ್ಣ ಕಟ್ ಮಾಡಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಇದು ಬೆಂದಿರೋದನ್ನು ಪೂರ್ತಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀವಿ. ಟೊಮೆಟೊ ಇದಕ್ಕೆ ಆಗಲೇ ಸ್ವಲ್ಪ ಖಾರ ಉಳಿಸಿದ್ರಲ್ಲ, ಅದನ್ನು ಹಾಕೊಂಡಿರೋದು. ಪತ್ರೊಡೆ ರೆಡಿಯಾಗಿದೆ, ತಿನ್ನಬೇಕಷ್ಟೆ. ಯಾರ್ಯಾರು ಪತ್ರೊಡೆ ಇಷ್ಟ ಕಮೆಂಟ್ ಮಾಡಿ. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.